ಪ್ರೇಮ ಪಾತ್ರ ಹೇಳ್ಬೇಕಂದ್ರೆ ಪ್ರೇಮ ಒಂದು ತುಂಬಾ ಆಸೆ ಕನಸುಗಳನ್ನ ಇಟ್ಕೊಂಡಿರುವಂತ ಹುಡುಗಿ. ನಂದೇ ಒಂದು ಪುಟ್ಟ ಪ್ರಪಂಚ ಇದೆ, ಪುಟ್ಟ ಕುಟುಂಬ ಇದೆ. ಅದರಲ್ಲಿ ನನ್ನ ತಂದೆ ತಾಯಿ, ನನ್ನ ಒಬ್ಬ ಪುಟ್ಟ ತಂಗಿ ಇದ್ದಾಳೆ, ಕನಸುಗಳನ್ನ ಕಟ್ಕೊಂಡಿದ್ದಾಳೆ, ಸೈಂಟಿಸ್ಟ್ ಆಗ್ಬೇಕು ಅಂತ ಅನ್ಕೊಂಡಿದ್ದಾಳೆ. ನಾನು ಓದಿದೀನಿ, ತುಂಬಾ ಜಾಣಿ ಅಂತ ಗೊತ್ತಾಗಿ ಮುಂದೆ ಓದಕ್ ಹೋಗ್ಲಿಲ್ಲ, ಅಲ್ಲೇ ನಿಲ್ಸ್ಬಿಟ್ಟಿದೀನಿ. ಮನೆ ಕೆಲಸ ಎಲ್ಲ ಮಾಡೋದಂದ್ರೆ ಇಷ್ಟ, ಅಮ್ಮನ ಸಹಾಯ ಮಾಡೋದು ಇಷ್ಟ, ತೋಟದ ಕೆಲಸ ಮಾಡೋದು ಇಷ್ಟ, ಮನೆ ಕೆಲಸ ಏನೇ ಇದ್ರು ಸಂಭಾಳಿಸ್ಕೊಂಡು ಹೋಗೋದು ಇಷ್ಟ. ಅಲ್ಲೂ ಒಂದು ಚಿಕ್ಕ ಕನಸನ್ನ ಹೊತ್ಕೊಂಡಿದೀನಿ. ನನ್ನ ಬಾಲ್ಯ ಸ್ನೇಹಿತ ನನ್ನ ರಾಮ್ನ ತುಂಬಾ ಇಷ್ಟ ಪಡ್ತಾ ಇದ್ದೀನಿ. ಅವನನ್ನ ಮದ್ವೆ ಆಗ್ಬೇಕು, ಅವ್ನ ಜೊತೆಗಿರ್ಬೇಕು ಅಂದ್ರೆ ನನ್ನ ದೊಡ್ಡ ಕನಸು. ಖಂಡಿತ ಅವನಿಗೂ ಇಷ್ಟ ಇದೆ ಅಂತಾನೆ ನಾನು ಅನ್ಕೊಂಡಿದೀನಿ. ಇಷ್ಟಪಟ್ಟೆ ಪಡ್ತಾನೆ, ಅದೇ ನಂಬಿಕೆಯಲ್ಲೇ ಜೀವನ ಮಾಡ್ತಾ ಇದ್ದೀನಿ. ಅದೇ ನನ್ ಕನಸು, ಅದೇ ನನ್ ಗುರಿ. ಕಾವ್ಯ, ನನ್ನ ಹೆಸರು ಕಾವ್ಯ ಅಂತ. ವೈಷ್ಣವಿ, ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ನಾನು ಕಾವ್ಯ ಪಾತ್ರದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಕಾವ್ಯ ಚೆನ್ನಾಗಿ ಓದಿರುವಂತ ಹುಡುಗಿ. ನಾನು ತುಂಬಾ ಚಂದ ಓದಿದ್ದೀನಿ. ಸ್ಪೇಸ್ ರಿಸರ್ಚ್ ಸೆಂಟರ್ ಅಲ್ಲಿ ನನ್ಗೊಂದು ಒಳ್ಳೆ ಉದ್ಯಮ ಸಿಗ್ಬೇಕು ಅಂತ ತುಂಬಾ ಒದ್ದಾಡ್ತಾ ಇದ್ದೀನಿ. ಇನ್ನು ಚೆನ್ನಾಗಿ ಓದಿ ಸೈಂಟಿಸ್ಟ್ ಆಗ್ಬೇಕು, ಸ್ಪೇಸ್ ಸೈಂಟಿಸ್ಟ್ ಆಗ್ಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ಏನೇನ್ ಬೇಕೋ ಅದು ಎಲ್ಲಾ ತಯಾರಿನೂ ನಾನು ಮಾಡ್ಕೋತಾ ಇದ್ದೀನಿ. ನನಗೆ ಅದೇ ನನ್ನ ತುಂಬಾ ದೊಡ್ಡ ಕನಸು, ನನ್ನ ಜೀವನದ ಧ್ಯೇಯ ಅಂತಂದ್ರೇನೆ ಅದು ಅಂತ ಹೇಳಬಹುದು. ನಾನ್ ಹೇಗೆ ಅಂದ್ರೆ, ನನಗೆ ನಾನ್ ಹಳ್ಳಿನಲ್ಲಿ ಜಾಸ್ತಿ ಇದ್ದಿದ್ದಿಲ್ಲ. ಯಾಕೆಂದ್ರೆ ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲಿ, ಊರಿಂದ ಆಚೆ ನಾನು ಓದಿದ್ದು. ಸೊ ನನಗೆ ಊರಿನ ಟಚ್ ಅಷ್ಟಿಲ್ಲ. ಬಟ್ ಐ ಆಮ್ ಅ ವೆರಿ ಸ್ಟ್ರಾಂಗ್ ವುಮನ್. ತುಂಬಾ ಸ್ಟ್ರಾಂಗ್ ಇದ್ದೀನಿ, ನಾನು ಏನೇ ಬಂದ್ರು ಎದುರಿಸ್ತೀನಿ. ಬಟ್ ಎಲ್ಲೋ ಒಂದ್ ಕಡೆ ಮೃದು ಸ್ವಭಾವ ಇದೆ, ಸಾಫ್ಟ್ ಹಾರ್ಟೆಡ್. ಎಲ್ಲೋ ಒಂದ್ ಕಡೆ ಎಮೋಷನ್ಸ್ ನಾನು ಬೆಲೆ ಕೊಡ್ತೀನಿ. ನಾನು ಒಂದ್ ಸ್ವಲ್ಪ ಎಮೋಷನಲ್. ಬಟ್ ಏನೇ ಆಗ್ಲಿ, ನನ್ನ ಕೆರಿಯರ್ ಕಮ್ಸ್ ದ ಫಸ್ಟ್ ಫಾರ್ ಮೀ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಸೊ ಈಗ ನಾನು ಮಹಾದೇವನಾಗಿದ್ದೀನಿ. ಮುಂಚೆ ಸಾಕೇತ್ ಆಗಿದ್ದೆ ಇದೇ ಕಲರ್ಸ್ ಅಲ್ಲಿ. ಈಗ ಮಹಾದೇವನಾಗಿ ಬರ್ತಿದ್ದೀನಿ. ಸೊ ಮಹಾದೇವ ನಾನು ಹೇಗೆ ಅಂತಂದ್ರೆ, ನೀವು ಹೇಳ್ದಂಗೆ ಲೈಕ್ ತುಂಬಾ ಈಸಿಯಾಗಿ ಜಗಳಕ್ಕೆ ಇಳಿತೀನಿ ಅನ್ನೋ ತರ ಕಾಣಿಸ್ತಿದ್ದೀನಿ ಅಂತ ಹೇಳಿದ್ರಿ. ಹೌದು, ಖಂಡಿತವಾಗ್ಲೂ ಈಸಿಯಾಗಿ ಜಗಳಕ್ಕೆ ಇಳಿತೀನಿ, ಜಗಳ ಮಾಡ್ತೀನಿ, ಹೊಡೆದಾಡ್ತೀನಿ, ಹೋರಾಡ್ತೀನಿ. ಬಟ್ ಒಂದು ಒಳ್ಳೆ ಅದರಲ್ಲಿ ಒಂದು ಒಳ್ಳೆ ಉದ್ದೇಶ ಇರುತ್ತೆ. ಅದರಿಂದ ಒಬ್ರಿಗೆ ಸಹಾಯ ಮಾಡೋದಾಗಿರುತ್ತೆ. ಮಹಾದೇವಂಗೆ ತಂಗಿ ಅಂದ್ರೆ ತುಂಬಾ ಪ್ರೀತಿ. ತಂಗಿ ಅಂದ್ರೆ ಪ್ರಾಣ. ಅವಳಿಗೆ ಮಾತು ಬರೋದಿಲ್ಲ. ಸೊ ಅದಕ್ಕೋಸ್ಕರ ಅವಳ ಬಗ್ಗೆ ಒಂದು ಸ್ಪೆಷಲ್ ಕಾಳಜಿ ಇರುತ್ತೆ, ಕನ್ಸರ್ನ್ ಇರುತ್ತೆ. ಆದ್ರೆ ಅಮ್ಮನ ಮಾತಂದ್ರೆ ವೇದ ವಾಕ್ಯ. ಅಮ್ಮ ಏನ್ ಹೇಳ್ತಾರೆ ಅದೇ ಅವನಿಗೆ ವೇದ ವಾಕ್ಯ. ಮನೆಯವ್ರ ಪ್ರೀತಿ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಅಂದ್ರೆ ತುಂಬಾ ಇಷ್ಟ. 4 ಜನಕ್ಕೆ ಒಳ್ಳೇದ್ ಮಾಡೋದಕ್ಕೆ ಅಂತ ಕೆಟ್ಟವ್ರ ವಿರುದ್ಧವಾಗಿ ಹೋರಾಡ್ತಾ ಇರ್ತೀನಿ. ಸೊ ಅದರಿಂದ ನಾನು ಎಲ್ಲರ ಕಣ್ಣಲ್ಲೂ ನಾನು ಕೆಟ್ಟವನಾಗಿದ್ದೀನಿ. ಆದ್ರೂ ತೊಂದರೆ ಇಲ್ಲ. ಅದರಿಂದ 4 ಜನಕ್ಕೆ ಒಳ್ಳೇದಾಗಿದೆ ಅಂದ್ರೆ ನನಗೆ ಅದೇ ಖುಷಿ. ಪಾತ್ರದ ಬಗ್ಗೆ ಒಂದೆರಡು ಮಾತಾಡಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಕಲರ್ಸ್ ಕನ್ನಡ ಮುಖಾಂತರ ನಿಮ್ಮೆಲ್ರೂ ಮುಂದೆ ನಾಯಕ ನಟನಾಗಿ ಬರ್ತಾ ಇದ್ದೀನಿ. ಅದ್ರಲ್ಲೂ ಡಾಕ್ಟರ್ ರಾಮನ ಪ್ರಕಾರ ನಿಮ್ ಮುಂದೆ ಬರ್ತಾ ಇದ್ದೀನಿ. ತುಂಬಾ ಖುಷಿ ಇದೆ. ಫಸ್ಟ್ ಟೈಮ್ ಒಂದು ಹೀರೋ ಆಗಿ ಮಾಡ್ತಿರೋದು ಒಂದು ಸೀರಿಯಲ್. ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ, ಜಾಸ್ತಿ ಇಂಟ್ರೋವರ್ಟ್, ಜಾಸ್ತಿ ಮಾತಾಡಲ್ಲ ಯಾರ ಜೊತೆ, ತಾಳ್ಮೆ ಅಂತ ಇರೋ ವ್ಯಕ್ತಿ. ಜೊತೆಗೆ ತುಂಬಾ ಕುಟುಂಬದಲ್ಲಿ ಬೆಳೆದಿರುವಂತದ್ದು. ನಮ್ಮಣ್ಣ ಮಹದೇವ್ ಸಂಬಂಧದಲ್ಲಿ ದೊಡ್ಡಮ್ಮನ ಮಗ. ಆದ್ರೆ ಇಬ್ರು ಸ್ವಂತ ಅಣ್ಣ ತಮ್ಮಗಿಂತ ಹೆಚ್ಚಾಗಿರ್ತೀವಿ. ಪ್ರತಿಯೊಂದು ಕಷ್ಟ ಸುಖದಲ್ಲೂ ಇರ್ತೀವಿ. ಜೊತೆಗೆ ನನ್ನ ದೊಡ್ಡಮ್ಮನ ಆಸೆ ಅಂತ MBBS ಮುಗಿಸ್ಕೊಂಡು ನಮ್ಮದೇ ಹಳ್ಳಿಯಲ್ಲಿರೋ ಪಕ್ಕದ ಸಿಟಿಲಿ ಡಾಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಮೇನ್ ಗುರಿ ಬಂದು, ನಮ್ಮ ದೊಡ್ಡಮ್ಮನ ಆಸೆ ಅಂತೆ ನಮ್ಮ ಹಳ್ಳಿಲಿ ಒಂದು ಹಾಸ್ಪಿಟಲ್ ಕಟ್ಟಬೇಕು. ಅದ್ರಲ್ಲೂ ಕಷ್ಟ ಇರುವಂತ ಜನರಿಗೆ ಉಚಿತವಾಗಿ ಆರೋಗ್ಯ ಕೊಡ್ಬೇಕು, ಇಲ್ಲ ಒಂದು ಉಚಿತವಾಗಿ ಚಿಕಿತ್ಸೆ ಕೊಡ್ಬೇಕು ಅನ್ನೋದು ನನ್ನ ಗುರಿ. ರವೀನ್ ಕುಮಾರ್, ನಿರ್ದೇಶಕ ಮತ್ತು ನಿರ್ಮಾಪಕ. ಮೊದಲಿಗೆ ಶ್ರೀ ಕೃಷ್ಣನ್ ಕುಟ್ಟಿ ಸರ್, ಶ್ರೀಮತಿ ಸುಷ್ಮಾ ರಾಜೇಶ್, ಶ್ರೀ ಪ್ರಶಾಂತ್ ನಾಯಕ್ ಮತ್ತು ಶ್ರೀ ಪ್ರಕಾಶ್ ಗೋಪಾಲ್ ಕೃಷ್ಣನ್ ಮತ್ತು ಶ್ರೀ ಸುಧನ್ವ ದೇವರಾಜ್ ಮತ್ತು ಶ್ರೀ ಸತೀಶ್ ಕುಮಾರ್, ಇವರೆಲ್ಲರಿಗೂ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತಂದ್ರೆ, ನನಗೆ ಈ ಪ್ರೇಮ ಕಾವ್ಯ ಅನ್ನೋ ಒಂದು ದೊಡ್ಡ ಪ್ರಾಜೆಕ್ಟ್ ನನ್ನ ನಂಬಿ ನನ್ನ ಕೈ ಕೊಟ್ಟಿದ್ದಾರೆ. ಸೊ ಅದನ್ನ ನಾನು ಉಳಿಸ್ಕೊತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನ್ನಲ್ಲಿದೆ. ಥ್ಯಾಂಕ್ ಯು ಎಂಟೈರ್ ಕಲರ್ಸ್ ಟೀಮ್. ನೆಕ್ಸ್ಟ್, ಪ್ರೇಮ ಕಾವ್ಯ ಬಗ್ಗೆ ಹೇಳೋದಾದ್ರೆ, ಪ್ರೇಮ ಕಾವ್ಯ ಇದೊಂದು ಅದ್ಭುತವಾದ ಪ್ರೇಮ್ ಕಹಾನಿ. ಇದು ನಾನು ಕತೆ ಚೆನ್ನಾಗಿದೆ,
ಹಾಗೆ ಹೀಗೆ ಡಿಫ್ರೆಂಟ್ ಆಗಿದೆ ಅಂತ ಏನು ಬಿಲ್ಡಪ್ ಕೊಟ್ಟು ಹೇಳೋದಿಲ್ಲ. ಇದರಲ್ಲಿ ಕ್ಯಾರೆಕ್ಟರ್ಸ್ ಮತ್ತೆ ಕ್ಯಾರೆಕ್ಟರೈಸೇಷನ್ ತುಂಬಾ ಚೆನ್ನಾಗಿದೆ. ಈ ನಮ್ಮ 4 ಮುತ್ತು ರತ್ನಗಳು ನಾವು ಅನ್ಕೊಂಡಿರೋ ಕ್ಯಾರೆಕ್ಟರ್ಗಳಿಗೆ ತುಂಬಾ ಜೀವ ಕೊಟ್ಟಿದ್ದಾರೆ. ನೀವೇ ನೋಡಿದ್ರಿ ಆನ್ ಸ್ಕ್ರೀನ್ ಅಲ್ಲಿ ಎಷ್ಟು ಅದ್ಭುತವಾಗಿ ಅವರವರ ಪರ್ಫಾರ್ಮೆನ್ಸ್ ನಿಭಾಯಿಸಿದ್ದಾರೆ. ದೇ ಆರ್ ವೆರಿ ಡೆಡಿಕೇಟೆಡ್ ಅಂಡ್ ವೆರಿ ಪ್ರೊಫೆಷನಲ್ಸ್. ಇವ್ರಗಳ ಜೊತೆ ನಾನು ಕೆಲಸ ಮಾಡ್ಲಿಕ್ಕೆ ಬಹುಶಃ ತುಂಬಾ ಅದೃಷ್ಟ ಪಟ್ಟಿದ್ದೆ. ಥ್ಯಾಂಕ್ ಯು ಆಲ್. ಕೊನೆಯದಾಗಿ ನಾವೇನೋ ಟೈಮು, ಎನರ್ಜಿ, ದುಡ್ಡು ಹಾಕಿ ಒಂದು ಪ್ರಾಡಕ್ಟ್ ರೆಡಿ ಮಾಡ್ತೀವಿ. ಒಂದು ಪ್ರಾಡಕ್ಟ್ ರೆಡಿ ಮಾಡಿದ್ರೆ ಅದು ಎಲ್ಲರಿಗೂ ರೀಚ್ ಆಗಲ್ಲ. ಅದು ರೀಚ್ ಆಗೋದು ನಿಮ್ಮಿಂದನೇ. ನೀವಿದ್ರೇನೆ ನಾವಿರೋದು. ಸೊ ದಯವಿಟ್ಟು ನಮ್ಮ ಈ ನಮ್ಮ ಪ್ರೇಮ ಕಾವ್ಯ ತಂಡಕ್ಕೆ ನಿಮ್ಮ ಆಶೀರ್ವಾದ ಇರ್ಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ದಯವಿಟ್ಟು ಹರಿಸಿ. ಥ್ಯಾಂಕ್ ಯು. ಆಕರ್ಷಣೆ ಮುಖ್ಯ ಆಗುತ್ತಾ ಅಥವಾ ಕುಟುಂಬ ತುಂಬಾ ಮುಖ್ಯ ಆಗುತ್ತೆ, ಕುಟುಂಬದ ಜವಾಬ್ದಾರಿ ತುಂಬಾ ಮುಖ್ಯ ಆಗುತ್ತಾ ಅನ್ನೋದು ನನ್ನ ಪ್ರಶ್ನೆ. ಯಾವ್ದನ್ನ ಮೊದಲು ಆಯ್ಕೆ ಮಾಡ್ಕೋಬೇಕಾಗತ್ತೆ? ಆಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಒಂದು ಒಪಿನಿಯನ್ ಹೇಳ್ಬೇಕು ಅಂದ್ರೆ ಎರಡು ಕೂಡ ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ನಾವು ತಂದೆ ತಾಯಿನ ವಿರೋಧ ಕಟ್ಕೊಂಡು ಯಾವುದೇ ಕೆಲಸ ಮಾಡಕ್ಕಾಗಲ್ಲ. ಹಂಗನ್ ಮಾತ್ರಕ್ಕೆ ಪ್ರತಿಯೊಂದು ಹೆಣ್ಣಿಗೂ ಕೂಡ ಒಂದು ಸಾಧನೆ ಮಾಡಬೇಕು, ಒಂದು ಗುರಿ ಅನ್ನೋದು ಇದ್ದೇ ಇರುತ್ತೆ. ಸೊ ನಾನು ಹೇಳ್ಬೇಕಂದ್ರೆ ಇವಾಗ ಪ್ರತಿಯೊಂದು ಸೀರಿಯಲ್ ಅಲ್ಲಿ ಬರುವಂತಹ ಏನು ಫೀಮೇಲ್ ಲೀಡ್ ಏನಿರುತ್ತೆ ನೋಡಿ, ಸೊ ಅದು ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ಸ್ಫೂರ್ತಿ ಅಂತಾನೆ ಹೇಳ್ತೀನಿ. ಸೊ ಆ ಕಡೆಯಿಂದ ತಂದೆ ತಾಯಿನ ವಿರೋಧ ಕಟ್ಕೊಂಡು ನಾವ್ ಯಾವುದೇ ಸಾಧನೆ ಮಾಡಕ್ಕಾಗಲ್ಲ. ಹಾಗಂತ ಸಾಧನೆ ಮಾಡೋದನ್ನ ಅಥವಾ ನಮ್ಮ ಗುರಿ ಏನಿದೆ ಅದನ್ನ ಯಾವತ್ತೂ ಬಿಟ್ಕೊಡ್ಬಾರ್ದು. ಎರಡನ್ನ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು. ಆಗ್ಲೇ ನಮ್ಮ ಜೀವನ ಏನು ಕಂಪ್ಲೀಟ್ ಆಗ್ಬೋದು. ಯಾಕಂದ್ರೆ ಒಂದ್ ಕಡೆಯಿಂದ ಇವಾಗ ಸ್ಟಾರ್ ನಟರೆಲ್ಲ ನೀವು ನೋಡಿರ್ಬೋದು, ಪ್ರತಿಯೊಬ್ರು ಕೂಡ ತಂದೆ ತಾಯಿನ ತುಂಬಾ ಪ್ರೀತಿಸ್ತಾರೆ. ಸೊ ಪ್ರತಿಯೊಬ್ರು ಕೂಡ ಪ್ರೀತಿಸ್ತಾರೆ. ಸೊ ಹಾಗಾಗಿ ನಾವೇನಾದ್ರೂ ತಂದೆ ತಾಯಿಗೆ ವಿರೋಧ ಕಟ್ಕೊಂಡು ನಾವು ಒಂದ್ ಕೆಲಸ ಮಾಡ್ಬೇಕು ಅಂದ್ರೆ ಖಂಡಿತವಾಗ್ಲೂ ಆ ಕೆಲಸ ಆಗೋದಿಲ್ಲ. ಸೊ ಹಾಗಾಗಿ ಪ್ರತಿಯೊಂದು ಇಬ್ಬರನ್ನ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಜೀವನದಲ್ಲಿ ಮುಂದ್ಗಡೆ ಹೋಗ್ಬೇಕು ಅನ್ನೋದು ನನ್ನ ಒಪಿನಿಯನ್. ಎರಡರಲ್ಲಿ ಒಂದನ್ನ ಚೂಸ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀರಾ? ಇದನ್ನ ಬಿಟ್ರೆ ಅದು ಸಿಗುತ್ತೆ, ಅದನ್ನ ಬಿಟ್ರೆ ಇದು ಸಿಗುತ್ತೆ ಅನ್ನೋ ರೀತಿ ಇದ್ರೆ ಏನ್ ಮಾಡ್ತೀರಾ? ಖಂಡಿತವಾಗ್ಲೂ ತಂದೆ ತಾಯಿನ ನಮ್ಮ ಏನು ಫ್ಯಾಮಿಲಿ ಜವಾಬ್ದಾರಿನೇ ಒಪ್ಕೋತೀನಿ. ಬಿಕಾಸ್ ಏನಕ್ಕಂದ್ರೆ ನಮ್ಮ ಕನ್ಸನ್ನ ಅವ್ರು ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತಾರೆ ಅನ್ನೋ ನಂಬಿಕೆ ನಾನು. ಹಾಗಿದ್ರೆ ನಿಮ್ಮ ಕನಸು ಮಹತ್ವಾಕಾಂಕ್ಷೆನೆಲ್ಲ ಬಿಟ್ಕೊಟ್ಟು ಬಿಡ್ತೀರಾ? ಇಲ್ಲ, ನಮ್ ಕನಸು ಮಹತ್ವಾಕಾಂಕ್ಷೆಗೆ ಖಂಡಿತವಾಗ್ಲೂ ನಮ್ಮ ತಂದೆ ತಾಯಿ ಸಪೋರ್ಟ್ ಮಾಡ್ತಾರೆ ಅನ್ನೋ ಬಲವಾದ ನಂಬಿಕೆ ಇದೆ ನನಗೆ. ಅಂತ ತಂದೆ ತಾಯಿ ಇದ್ರೆ ಎಲ್ರಿಗೂ ತಂದೆ ತಾಯಿನ ಸಿಗ್ಬೇಕು. ಸೊ ಎಲ್ರಿಗೂ ಹಾಗೆ ಸಿಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ತಸ್ಮಿಯಾ. ಸರ್, ಈಗ ನಾವು ಒಂದ್ 4 ಜನಕ್ಕೆ ಒಳ್ಳೇದ್ ಮಾಡ್ತಾ ಇರ್ತೀವಿ. ಸೊ ಅದರಿಂದ ನಮಗ್ ತೊಂದರೆ ಆಗ್ತಿರುತ್ತೆ, ನಮ್ಮ ಪರ್ಸನಲ್ ಲೈಫ್ಗೆ ಎಫೆಕ್ಟ್ ಆಗ್ತಿರುತ್ತೆ, ನಮ್ಮ ಮನೆಯಲ್ಲಿ ಇರೋರೆಲ್ಲ ಅದರಿಂದ ತೊಂದರೆಗೆ ಒಳಪಡ್ತಿರ್ತಾರೆ. ಇಂಥ ಟೈಮಲ್ಲಿ ನಾವೇನ್ ಮಾಡ್ಬೇಕು? ಮನೆಯವ್ರಿಗೋಸ್ಕರ ಇದನ್ನೆಲ್ಲ ಬಿಟ್ಟು ಸುಮ್ನೆ ಇರ್ಬೇಕಾ, ಅಥವಾ ನಮ್ಮಿಂದ 4 ಜನ ಖುಷಿಯಾಗಿದ್ದಾರೆ ಅಂತ ನಾವೇನ್ ಮಾಡ್ತಿದ್ದೀರೋ ಅದನ್ನ ಕಂಟಿನ್ಯೂ ಮಾಡ್ಬೇಕಾ? ಎರಡು ಬ್ಯಾಲೆನ್ಸ್ ಮಾಡ್ಬೇಕು. ಮನೆಯವರು ಬೇಕು, ಫಸ್ಟ್ ಮನೆಯವರು ಬೇಕು. ಹೌದು, ಬೇಕು ಸರ್. ಎರಡು ಹೆಂಗ್ ಬ್ಯಾಲೆನ್ಸ್ ಮಾಡೋದು ಅಂತ ಒಂಚೂರು ಹೇಳ್ಕೊಟ್ರೆ. ಬಿಕಾಸ್ ಆಲ್ರೆಡಿ ನಾನು ಜಗಳ ಮಾಡ್ತೀನಿ, ರೌಡಿ ಅನ್ನೋ ತರ ಎಲ್ಲ ಮಾತಾಡ್ತಾ ಇದಾರೆ. ಸೊ ಸ್ವಲ್ಪ ಬ್ಯಾಲೆನ್ಸ್ ಹೆಂಗ್ ಮಾಡೋದು ಅಂತ ಹೇಳ್ಕೊಡಿ. ಮನೆಗೆ ಪೀಸ್ ಆಫ್ ಇದ್ರೇನೆ ಆಚೆ ಕಡೆ ಎಲ್ಲ ಸರಿ ಇರುತ್ತೆ ಮನೆ. ಅದೇ ಸರ್, ನೀವು ಬ್ಯಾಲೆನ್ಸ್ ಮಾಡೋದು ಹೇಳ್ಕೊಡಿ ಸರ್ ಪ್ಲೀಸ್. ಅಂದ್ರೆ ಹೊರಗಡೆ ಮಾಡೋದು ಮನೆಗೆ ಗೊತ್ತಾಗದೆ ಮಾಡೋದು ಅಂತ ಹೇಳ್ತಾ ಇದೀರಾ? ಎಲ್ಲದಕ್ಕೂ ಮನೆ ಸಪೋರ್ಟ್ ಇರ್ಲೇಬೇಕು ಹಂಗಂತೀರಾ? ಓಕೆ ಸರ್, ಹಂಗಾದ್ರೆ ಮನೆಯವ್ರ ಮಾತನ್ನ ನಾನು ಮೀರಲ್ಲ. ಥ್ಯಾಂಕ್ ಯು.